ರಾಯಚೂರು ನೂತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ ಮಸ್ಕಿ ಠಾಣೆಗೆ ದಿಢೀರ್ ಭೇಟಿ. ಇಲಾಖೆಯ ಘನತೆ ಗೌರವವನ್ನ ಹೆಚ್ಚಿಸುವಂತಹ ಕೆಲಸ ಮಾಡಬೇಕು. ಠಾಣೆಗೆ ಯಾರೇ ಬಂದರೂ ಸೌಜನ್ಯದಿಂದ ಮಾತನಾಡಿ ಅವರ ಸಮಸ್ಯೆಗಳನ್ನ ಆಲಿಸಿ ನೊಂದು ಬಂದವರಿಗೆ ಅಧಿಕಾರಿಗಳು ನ್ಯಾಯವನ್ನ ಒದಗಿಸಿ ನಮ್ಮ ಇಲಾಖೆಯ ಬಗ್ಗೆ ಅವರಿಗೆ ನಂಬಿಕೆ ಬರುವಂತೆ ಮಾಡಿ ಅಂತ ರಾಯಚೂರು ನೂತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ ಹೇಳಿದ್ದಾರೆ. ಈ ಹಿಂದೆ ಸಿಐಡಿ ಎಸ್ಪಿ ಆಗಿದ್ದ ಅರುಣಾಂಶು ಗಿರಿ ಅವರು ರಾಯಚೂರು ಜಿಲ್ಲೆಯ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ನೇಮಕಗೊಂಡ ನಂತರ ಮಸ್ಕಿ ಪೊಲೀಸ್ ಠಾಣೆಗೆ ಶನಿವಾರದಂದು ಭೇಟಿ ನೀಡಿ ಅಧಿಕಾರಿ ಮತ್ತು ಸಿಬ್ಬಂದಿ ಕುಂದುಕೊರತೆ ಆಲಿಸಿ ಪೊಲೀಸ್ ಠಾಣೆಯ ಕಾರ್ಯವೈಖರಿಯನ್ನ ಪರಿಶೀಲಿಸಿ ಬಳಿಕ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಸಭೆ ನಡೆಸಿ ಅಪರಾಧ ತಡೆ ಮತ್ತು ಮತ್ತೆ ಸಂಚಾರ ವ್ಯವಸ್ಥೆ, ಮಾದಕ ದ್ರವ್ಯ ನಿಗ್ರಹ, ಬೀಟ್ ವ್ಯವಸ್ಥೆ, ರಾಜ್ಯ ಹೆದ್ದಾರಿ ಸಾರಿಗೆ ಸುವ್ಯವಸ್ಥೆ, ಶಿಸ್ತು, ಶಾಂತಿ, ಕಾನೂನು ವ್ಯವಸ್ಥೆ, ರಾತ್ರಿ ಗಸ್ತು, ಮೊಬೈಲ್ ಲಾಕ್ಡ್ ಹೌಸ್ ಸರಿಯಾಗಿ ಚೆಕ್ ಮಾಡುವುದು, ಸಮುದಾಯದ ಗುಂಪುಗಳ ಶಾಂತಿ ಸಭೆ ಮಾಡುವುದು ಮತ್ತು ಸಾಮಾಜಿಕ ಜಾಲತಾಣಗಳ ಮೇಲೆ ನಿಗಾ ಇಡುವುದು ಮತ್ತು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಾರ್ಯನಿರ್ವಹಿಸಲು ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ವ್ಯವಸ್ಥೆ ಬಗ್ಗೆ ಜನರ ನಿರೀಕ್ಷೆಗಳು ಕೂಡ ದೊಡ್ಡದಿವೆ. ಪೊಲೀಸ್ ಠಾಣೆಗೆ ಬರುವ ಯಾರೇ ಆಗಲಿ ದುಃಖದಲ್ಲಿರ್ತಾರೆ. ಆ ಸಮಯದಲ್ಲಿ ಅವರ ಸಮಸ್ಯೆಯನ್ನ ತಕ್ಷಣವೇ ಬಗೆಹರಿಸಲು ಸಾಧ್ಯವಿಲ್ಲ. ಆದರೆ ನಾವು ಅವರ ನೋವು ಅರ್ಥ ಮಾಡಿಕೊಂಡು ಸ್ಪಂದಿಸಿದ್ರೆ ಅದೇ ಅವರಿಗೆ ಸಹಾಯ ಮಾಡಿದಂತಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಸಿಬ್ಬಂದಿ ಕಡಿಮೆ ಇದೆ, ಸುಗಮ ಸಂಚಾರಕ್ಕೆ ಹೆಚ್ಚು ಆದ್ಯತೆ ನೀಡಬೇಕು. ರಾಷ್ಟ್ರೀಯ ಹೆದ್ದಾರಿ ಇರುವ ಕಾರಣ ಪಟ್ಟಣದಲ್ಲಿ ಹೆದ್ದಾರಿಯ ಕಾಮಗಾರಿ ನಡೀತಾ ಇರುವುದನ್ನ ಸಂಚಾರ ಸಮಸ್ಯೆಯನ್ನ ಎದುರಾಗ್ತಾ ಇರೋದ್ರಿಂದ ಇದಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಹೇಳಿದ್ದಾರೆ. ನಾನು ಹೊಸದಾಗಿ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಅಧಿಕಾರವನ್ನ ಪಡೆದಿದ್ದೇನೆ. ಜಿಲ್ಲೆಯ ಎಲ್ಲಾ ಠಾಣೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಕಾನೂನು ಸುವ್ಯವಸ್ಥೆ ಭದ್ರವಾಗಿ ಕೆಲಸ ಮಾಡ್ತೇನೆ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಲಿಂಗಸಗೂರು ಉಪವಿಭಾಗದ ಡಿವೈಎಸ್ಪಿ ದತ್ತಾತ್ರೇಯ ಕಾರ್ನಾಡ್, ನೂತನ ಸಿಪಿಐ ರಾಮಪ್ಪ ಜಲಿಗೇರಿ, ಪಿಎಸ್ಐ ಕೆ ರಂಗಯ್ಯ ಸೇರಿದಂತೆ ಠಾಣೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವರದಿ ದುರ್ಗೇಶ್, ಹಸಮಕಲ್, ಮಸ್ಕೆ. ಆಮೇಲೆ ಇಲ್ಲಿ ರೋಡ್ RTO ಆಫೀಸ್ ಇದೆ ಸರ್, ಸಾರ್ವಜನಿಕರಿಂದ ಅದೊಂದು ಪ್ರಾಬ್ಲಮ್. ಈಗ ರಾಜ್ಯ ಹೆದ್ದಾರಿ ಸರ್, ಪ್ರತಿನಿತ್ಯ ಓಡಾಡ್ತಕ್ಕಂಥ ಭಾರಿ ವಾಹನಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಇದ್ರ ಬಗ್ಗೆ ಇದು ಮೇನ್ ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಾ? ಹ್ಞೂ ಸರ್. ಸೊ ರೋಡ್ ಕನ್ಸ್ಟ್ರಕ್ಷನ್ ಮಾಡೋವರೆಗೂ ಸ್ವಲ್ಪ RTO ಅವ್ರಿಗೆ ಹೇಳಿ ಒಂದು OP ಟೈಪ್ ಮಾಡೋಕ್ಕೆ, ಔಟ್ಪೋಸ್ಟ್ ಟೈಪ್, ಸೊ ದ್ಯಾಟ್ ವಿ ಕ್ಯಾನ್ ಕಂಟ್ರೋಲ್ ದ ವೆಹಿಕಲ್ ಮೂಮೆಂಟ್ಸ್. ಸೊ ಅದೊಂದು ಐಡಿಯಾ. ಇನ್ನೇನಂದರೆ ಇನ್ನೇನಿದೆ, ಇಲ್ಲಿ ಟೋಲ್ಗೇಟ್ ಆಗ್ತಾ ಇದೆ ಅಲ್ವಾ? ದಟ್ ವಿಲ್ ರೆಡ್ಯೂಸ್ ದ ಅಮೌಂಟ್. ಈ ಆನ್ಲೈನ್ ವಂಚನೆ, ಈ ಸೈಬರ್ ಕ್ರೈಮಿಂದ ಇತ್ತೀಚಿನ ದಿನಗಳಲ್ಲಿ ವಾಟ್ಸಪ್ ನಂಬರ್ಗಳು ಹ್ಯಾಕ್ ಆಗ್ತಿದ್ದಾವೆ ಸರ್. ಇಲ್ಲಿ ನಮ್ಮ ಮಸ್ಕಿಲಿ ಈಗ ಒಂದು ವಾರದಿಂದ ಒಂದು 2-3 ನಂಬರ್ ಹ್ಯಾಕ್ ಆಗಿರೋದು ನಮ್ಗೆ ಬೇಕಿದ್ದವ್ರ ಕಡೆಯಿಂದನೇ ಆಗಿದ್ದಾವೆ ಸರ್. ಇದ್ರ ಬಗ್ಗೆ ಸಾರ್ವಜನಿಕರಿಗೆ ಯಾವ ರೀತಿಯಿಂದ ಜಾಗೃತಿ ಮೂಡಿಸ್ತಾರೆ ಸರ್? ಸೊ ಮೇನ್ ಇರೋದು ನೋಡಿ, SMS ಬರುತ್ತೆ ನಿಮಗೆ, ಅಥವಾ ಮೊಬೈಲ್ ಫೋನ್ ಕಾಲ್ ಬರುತ್ತೆ. ಸೊ ಅದ್ರ ಎತ್ತಬಾರ್ದು ಒಂದು. ಇನ್ನೊಂದು ನಿಮ್ಮ 1930 ಇದೆ, ಅದಕ್ಕೆ ಮಾಡಿ ನೀವು ಬ್ಲ್ಯಾಕ್ ಲಿಸ್ಟ್ ಆಗಿರೋ ನಂಬರ್ಸ್ನ ಯು ಶುಡ್ ನಾಟ್ ಪಿಕಪ್. ಸಸ್ಪೆಕ್ಟೆಡ್ ಸ್ಪ್ಯಾಮ್ ಅಂತ ಬರುತ್ತೆ, ಅದನ್ನು ಎತ್ತಬೇಡಿ. ಆ್ಯಂಡ್ ಯಾವುದೇ ಲಿಂಕ್ ಬಂದರೆ ಅದಕ್ಕೆ ಕ್ಲಿಕ್ ಮಾಡಬೇಡಿ. ಸೊ ನನಗೆ ಕೂಡ ಹಲವಾರು ಲಿಂಕ್ ಇದೆ ಇವಾಗ. ಸೊ ನನ್ನ ಮೊಬೈಲ್ ಫೋನ್ಗೂ ನೋಡಿ ಎಷ್ಟು ಲಿಂಕ್ ಬಂದಿದೆ, ನಾನೆಲ್ಲ ಅದನ್ನು ಆರ್ಕೈವ್ ಮಾಡಿ ಇಟ್ಬಿಡ್ತೀನಿ. ಸರ್, ಇನ್ನೊಂದು ಪ್ರತಿಷ್ಠಿತ ಅಧಿಕಾರಿಗಳ ಹೆಸರಿನಲ್ಲಿ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡ್ತಿದ್ದಾರೆ ಸರ್. ಅದರಿಂದ ಎಷ್ಟೋ ಜನ ವಂಚಿತರಾಗ್ತಿದ್ದಾರೆ. ಅವೆಲ್ಲ ನೀವು ಕ್ಲಿಕ್ ಮಾಡಲೇಬಾರ್ದು. ಅಲ್ಲ ಸರ್, ಸಾರ್ವಜನಿಕರಿಗೆ ಇದನ್ನ ತಮ್ಮ ಇಲಾಖೆಯಿಂದ ಯಾವ ರೀತಿಯಿಂದ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ? ನಮ್ಮ ಸೈಬರ್ ಕ್ರೈಮ್ ಅವೇರ್ನೆಸ್ ಒಂದು ಏನಾದರೂ ಮಾಸಾಚರಣೆ ಈ ಥರ ನಮ್ಮ DSP ಸೆನ್ ವೆಂಕಟೇಶ್ ಅವರು ನಿನ್ನೆ ಸಿಂಧನೂರಲ್ಲಿ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನ ಕರೆಸ್ಬಿಟ್ಟು ಒಂದು ಪ್ರೋಗ್ರಾಮ್ ಮಾಡಿದ್ರು. ಆ್ಯಂಡ್ ಈ ಆನ್ಲೈನ್ ಜಾಬ್ ಫ್ರಾಡ್ ಬಗ್ಗೆ, ಇನ್ವೆಸ್ಟ್ಮೆಂಟ್ ಫ್ರಾಡ್ ಬಗ್ಗೆ ಕೂಡ ಮಾಡಿದ್ದಾರೆ. ಲಿಂಕ್ಸೂರಲ್ಲೂ ಕೂಡ ಒಂದ್ಸತಿ ಬಂದು ಮಾಡಿದ್ದಾರೆ. ನಂದು ಏನಂದರೆ, ನೀವು ಯಾವುದೇ ಫೋನ್ ಕಾಲ್ ಬಂದರೆ, ಇಫ್ ಯು ಡೋಂಟ್ ನೋ ದ ನಂಬರ್ ಅಂಡ್ ಇಫ್ ಇಟ್ ಈಸ್ ಕಮಿಂಗ್ ಎ ಸಸ್ಪೆಕ್ಟೆಡ್ ಸ್ಪ್ಯಾಮ್, ಬಿಕಾಸ್ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಹ್ಯಾಸ್ ಡೆಸಿಗ್ನೇಟೆಡ್ ಮೆನಿ ಬ್ಲ್ಯಾಕ್ ಲಿಸ್ಟೆಡ್ ನಂಬರ್ ಆಸ್ ಸಸ್ಪೆಕ್ಟೆಡ್ ಸ್ಪ್ಯಾಮ್. ನೀವು ಅದನ್ನು ಒತ್ತಬೇಡಿ. ದಟ್ ಈಸ್ ದ ಫಸ್ಟ್ ಜಾಬ್. ನೀವು ಒಂದ್ಸಲ ಅದು ಕ್ಲಿಪ್ ಓಪನ್ ಮಾಡಿಬಿಟ್ರೆ ಯು ವಿಲ್ ಬಿ ಇನ್ ಎ ಟ್ರಬಲ್. ಆಮೇಲೆ ಸರ್, ಇನ್ನೊಂದ್ರೆ, ಈಗ ತಾವು ನೂತನ ವರಿಷ್ಠಾಧಿಕಾರಿಯಾಗಿ ರಾಯಚೂರು ಜಿಲ್ಲೆಗೆ ಬಂದಿದ್ದಾರೆ. ತಮ್ಮ ಇಲಾಖೆಯವ್ರಿಗೆ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತಾರೆ ಸರ್? ಮೇನ್ ನನ್ನ ಇಲಾಖೆಗೆ ಹೇಳ್ತೀನಿ ಕಿ ಡ್ರಿಲ್ ಜಾಸ್ತಿ ಮಾಡಬೇಕು, ಪರೇಡ್ ಜಾಸ್ತಿ ಮಾಡಬೇಕು, ಡಿಸಿಪ್ಲಿನ್ ಜಾಸ್ತಿ ಇರಬೇಕು, ನೈಟ್ ರೌಂಡ್ಸ್ ಚೆನ್ನಾಗಿ ಮಾಡಬೇಕು. ಆಮೇಲೆ ಬಂದೋಬಸ್ತಲ್ಲಿ ಇದ್ದಾಗ ಘನತೆಯನ್ನು ಕಾಪಾಡಬೇಕು. ಆ್ಯಂಡ್
ಕೂಲ್ ಆ್ಯಂಡ್ ಕಾಮ್ ಆಗಿ ಕೆಲಸ ಮಾಡಬೇಕು. ತುಂಬ ಪ್ರೆಷರಲ್ಲಿ ಇರ್ತಾರೆ ನಮ್ಮ ಸಿಬ್ಬಂದಿಯವರು ಮತ್ತು ಅಧಿಕಾರಿಯವರು, ನಿದ್ದೆ ತುಂಬ ಕಡಿಮೆ ಮಾಡ್ತಾರೆ. ಸೊ ಯು ಶುಡ್ ನಾಟ್ ಲೂಸ್ ಯುವರ್ ಕೂಲ್ ಆ್ಯಂಡ್ ಕಾಮ್, ಡೂ ಯೋಗ, ಡೂ ಮೆಡಿಟೇಷನ್ ಅಲಾಂಗ್ ವಿತ್ ಮೇಂಟೈನಿಂಗ್ ಡಿಸಿಪ್ಲಿನ್ ಇನ್ ದ ಡಿಪಾರ್ಟ್ಮೆಂಟ್. ಸೊ ದಟ್ ಈಸ್ ಮೈ ಸಲಹೆ. ಲಾಸ್ಟ್ ಕ್ವಶನ್ ಏನಂದ್ರೆ ಸರ್, ಮಸ್ಕಿ ಅಶೋಕನ ಶಿಲಾಶಾಸನ ಇರತಕ್ಕಂಥ ಪ್ಲೇಸು. ಇಲ್ಲಿಗೆ ಅನೇಕ ಹಿರಿಯ ಅಧಿಕಾರಿಗಳು, ದೊಡ್ಡ ದೊಡ್ಡ ಆಫೀಸರ್ಸ್ ಬಂದರೂ ವಿಸಿಟ್ ಮಾಡ್ತಕ್ಕಂಥ ಕೆಲಸ ಮಾಡ್ಯಾರ ಸರ್. ತಾವೇನಾದ್ರೂ ಅಲ್ಲಿ ಏನಾದರೂ ವಿಸಿಟ್ ಮಾಡ್ತಕ್ಕಂಥದ್ದು ಮುಂದಿನ ದಿನಮಾನಗಳಲ್ಲಿ? ಬರ್ತೀನಿ, ನಾನು ಬರ್ತೀನಿ. ಸದ್ಯದಲ್ಲಿ ಇವತ್ತು ನಾನು ಎಲ್ಲ ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡಬೇಕು. ಟೋಟಲ್ 11 ಪೊಲೀಸ್ ಸ್ಟೇಷನ್ಸ್. ಎಲ್ಲಾದರೂ ಪೊಲೀಸ್ ಸ್ಟೇಷನ್ಗೆ ಅರ್ಧ ಗಂಟೆ ಕೊಡ್ತಾ ಇದ್ದೀನಿ. ನಾನು ಬರ್ತೀನಿ. ಇಫ್ ಇಟ್ ಈಸ್ ಆನ್ ದ ವೇ, ಪ್ಲೀಸ್ ಟೇಕ್ ಮೀ ಆಲ್ಸೋ. ನೆಕ್ಸ್ಟ್ ಟೈಮ್ ಐ ವಿಲ್ ಕಮ್. ನಾನು ಎಲ್ಲ ಪೊಲೀಸ್ ಸ್ಟೇಷನ್ ಹೋಗ್ತಾ ಇದ್ದೀನಿ. ಸಿರ್ವಾರ್ ಅಂಡ್ ಕೌತಾಳ್, ಮಸ್ಕಿ, ಎಲ್ಲ ವಿಸಿಟ್ ಮಾಡ್ತೀನಿ. ಓಕೆ. ಥ್ಯಾಂಕ್ ಯು ಸರ್.